ಭಾರತೀಯ ನೌಕಾಪಡೆಯ ಬಲವರ್ಧನೆಯ ನಿಟ್ಟಿನಲ್ಲಿ ಪ್ರಮುಖ ಮೈಲಿಗಲ್ಲು ಸ್ಥಾಪಿತವಾಗಿದೆ. ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದ ಎರಡನೇ ಆಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಮಾಲ್ವನ್ ಅನ್ನು ನೌಕಾಪಡೆಗೆ ಹಸ್ತಾಂತರಿಸಲಾಯಿತು. ಈ ನೌಕೆಗೆ ಮಹಾರಾಷ್ಟದ ಐತಿಹಾಸಿಕ ಕರಾವಳಿ ಪಟ್ಟಣ ಮಾಲ್ವನ್ ಹೆಸರನ್ನು ಇಡಲಾಗಿದೆ. ಇದು ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದ ಶ್ರೀಮಂತ ಕಡಲ ಪರಂಪರೆಯನ್ನು ಪ್ರತಿಬಿಂಬಿಸುತ್ತದೆ. ಅಲ್ಲದೆ 2003ರವರೆಗೆ ಸೇವೆಯಲ್ಲಿದ್ದ ಹಳೆಯ ಐಎನ್ಎಸ್ ಮಾಲ್ವನ್ ನೌಕೆಯ ಪರಂಪರೆಯನ್ನು ಇದು ಮುಂದುವರೆಸಲಿದೆ. ಈ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾಗಿದೆ. 80 ಮೀಟರ್ ಉದ್ದದ ಈ ನೌಕೆಯು 1,100 ಟನ್ಗಳಿಗಿಂತ ಹೆಚ್ಚು ತೂಕವನ್ನು ಹೊಂದಿದೆ. ಕರಾವಳಿ ಭಾಗದಲ್ಲಿ ಜಲಾಂತರ್ಗಾಮಿ ವಿರೋಧಿ ಕಾರ್ಯಾಚರಣೆ ಹಾಗೂ ಕಣ್ಗಾವಲು ನಡೆಸಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ. ಜೊತೆಗೆ ಕಡಿಮೆ ತೀವ್ರತೆಯ ಕಡಲ ಕಾರ್ಯಾಚರಣೆ ಮತ್ತು ಮೈನ್ ಫಾರ್ ಫೆರೋ ಇದು ಸಮರ್ಥವಾಗಿದೆ. ಮಾಲ್ವನ್ ಹಡಗು ಅತ್ಯಾಧುನಿಕ ಯುದ್ದೋಪಕರಣಗಳನ್ನು ಹೊಂದಿದ್ದು ದೇಶದ ಕಡಲ ಗಡಿ ರಕ್ಷಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ.